ಯಾಕಂದ್ರೆ ಸುಮ್ಮನೆ ವಿಡಿಯೋ ಮಾಡ್ತೀನಿ, ಬ್ಲಾಗ್ ಮಾಡ್ಬೇಕಲ್ಲ ಅದಕ್ಕೆ. ಹಾಯ್ ಧನು. ಹಾಯ್ ಪಪ್ಪ. ಚಡ್ಡಿ ಹಾಕೊಂಡಿಲ್ಲ, ಚೀ ಚಿ 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 ಚಡ್ಡಿ ಹಾಕೊಂಡಿಲ್ಲ ನನ್ನ ಮಗ. ಥೂ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತೊಂದು ಬ್ಲಾಗ್ ಮಾಡ್ತೀನಿ ರೀ, ಅರ್ಧಂಬರ್ಧ ಬ್ಲಾಗ್ ಮಾಡ್ತೀನಿ. ನೋಡಿರಿ, ಇಷ್ಟ ಆದರೆ ಇನ್ನೊಂದು ಸಾರಿ ನೋಡ್ರಿ. ನಗತಿ ನಗ ಮಗನ. ನೀನು ಹಂಗೆ ನಗತಿ, ಕಿಂಡಲ್ ಮಾಡ್ತೀರಿ. ನಮ್ಮ ತೆಂಗಿನ ಗಿಡ ತೋರ್ಸಮ್ಮ, ತೆಂಗಿನ ಗಿಡಗಳು. ಇದು ಮೊನ್ನೆ ಹಚ್ಚಿದ ಗಿಡ ನೋಡ್ರಿ, ಹಂಗಾಗ್ಯದ. ಇಲ್ಲ ಅದ ನೋಡ್ರಿ ಗಿಡ, ಚಿಗಿಲಿಕ್ಕತ್ತದ. ಬೇಡ, ನೀರು ತಂಪದ ಬೇಡ. ನೋಡ್ರಿ ನಮ್ಮ ಗಿಡ ನೋಡ್ರಿ ಹೆಂಗೆ ಚಿಗ್ತದ. ಆನೆ ಸ್ವಲ್ಪ ಇತ್ತಲ್ಲ, ಈಗ ಎಲ್ಲಿ ದಪ್ಪಾಗ್ಯಾವ, ಬೆಳಿಲಿಕ್ಕತ್ತದ. ಅಪ್ಪು ತೆಂಗಿನ ಗಿಡ ಬೆಳಿಲಿಕ್ಕತ್ತದ. ಫೋನು ಫಸ್ಟ್ ಇದ್ದಾಗ ಹೆಂಗಿತ್ತು, ಸಣ್ಣ ಇತ್ತಿಲ್ಲ ಅದು. ಈಗ ಎಷ್ಟೆಷ್ಟು ಇತ್ತಿಲ್ಲ, ಈಗ ನೋಡ್ರಿ ಎಷ್ಟು ಬೆಳಿಲಿಕ್ಕತ್ತದ. ಇದೊಂದು ತೆಂಗಿನ ಗಿಡ ನೋಡ್ರಿ, ಎಲ್ಲ ಕುರಿ ಹೊತ್ತಿಂದು ಎಲ್ಲ ಹಾಳು ಮಾಡಿದ್ದು ಮತ್ತೆ ಬೆಳೆದವ. ಸಾಲಿ ಇಲ್ಲ ಮತ್ತು ಕಡ್ಡಿ ಪೈಲವನಾಗ ನಾನು ಪವನ್, ಕಡ್ಡಿ ಪೈಲವ ನಾನು ಅಣ್ಣ, ಕಡ್ಡಿ ಪೈಲವ ನಾನು ಪೈಲವ ನಂಬರ್ 2 ಇಲ್ಲಬ್ಬ ನಾನು ನೋಡ್ರಿ, ಕಡ್ಡಿ ಪೈಲವನ್. ಕಡ್ಡಿ ತೋರ್ಸಿ ನೋಡಮ್ಮ. ಹೂವ ನಮ್ಮ ಪವನ್ ನೋಡ್ರಿ ಅಂಥ ಬಾಡಿ ಅದ ಧನು. ನೀನು ಸ್ನಾನ ಮಾಡಿ ಪೂಜೆ ಮಾಡ್ಲಕತ್ತಾರ್ರಿ ದೊಡ್ಡವರು. ಇವರೇ ಮಾಡ್ತಾರೆ ದಿನಾಲು ಪೂಜೆ ಎಲ್ಲ. ಊಟ ಆದಮೇಲೆ ಸ್ವಲ್ಪ ನಮ್ಮ ಅಂಗಡಿ ಕಡೆಗೆ ಹೋಗ್ತೀವಿ. ಸ್ವಲ್ಪ ಕೆಲಸ ಅದ ರೀ, ಅದು ಕೆಲಸ ಮುಗಿಸ್ಬೇಕು ನಾವು. ಅದು ಮಾಡಲಿಲ್ಲ ಅಂದ್ರೆ ಮತ್ತೆ ಮುಂದೆ ಕೂಡ ಭಾಳ ಕಷ್ಟ ಆಗ್ತದೆ. ಗುಡ್ ಮಾರ್ನಿಂಗ್. ಇದು ನಮ್ಮದು ಅಂಗಡಿ. ಇದು ಮೊದಲು ಲೀಸಿಗೆ ಹಾಕಿದ್ದೆ ನಾನು ಅಂಗಡಿ. ಇವಾಗೇನೋ ಬಿಡಿಸ್ಕೊಂಡು ಜನರಲ್ ಸ್ಟೋರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಜನರಲ್ಲಾಗಿ ಎಲ್ಲ ಪ್ಯಾಕೆಟ್ ಐಟಮ್ಸನ್ನು ಇಟ್ಟು ಗುಟ್ಕ, ತಂಬಾಕು, ನೀರು, ಜ್ಯೂಸು, ಕುರ್ಕುರೆ, ಚಾಕ್ಲೇಟು ಒಂದ್ರ ಜೊತೆ ಒಂದು ಬಿಸ್ನೆಸ್ ಮಾಡ್ಬೇಕಂತ ಮಾಡೀನಿ. ಮತ್ತೇನು ಮಾಡ್ತೀರಿ ಎಲ್ಲ. ಇವಾಗ ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಒಂದ್ರ ಮೇಲೆ ಆಗಲ್ಲ, ಅದ್ರ ಜೊತೆಗೆ ಮತ್ತೊಂದು ಯಾವ್ದಾದ್ರು ಮಾಡ್ಕೊಂಡು ಹೋಗ್ಬೇಕು. ಬಂಗಾರ ಕೆಲಸ ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಬಕ್ಕೊಳ್ಬೇಕು. ಅದು ಇನ್ವೆಸ್ಟ್ಮೆಂಟ್ ಮಾಡದೇ ಇರೋ ಕಾರಣಕ್ಕೋಸ್ಕರ ನನ್ನ ಕೆಲಸ ನಡೀಲಾಗ್ಯದ. ಅದಕ್ಕೋಸ್ಕರ ಇದು ಮಾಡ್ಬೇಕಂತ ಮಾಡೀನಿ ರೀ. ಮುಂದುಗಡೆ ಪತ್ರ ಸೀಟ್ ಇದ್ದಿದ್ದಿಲ್ಲ ರೀ, ಅದಕ್ಕೋಸ್ಕರ ಪತ್ರ ಸೀಟ್ ಹಾಕ್ಸ್ಬೇಕಂತೇಳಿ ಎಲ್ಲ ಪೈಪ ಸೀಟು ಎಲ್ಲ ತಂದು ಕೊಟ್ಟಿದ್ದೀನಿ ರೀ. ವೆಲ್ಡಿಂಗ್ ಅದು ಮಾಡ್ಲಾಗತ್ತಾರೆ ರೀ. ಒಳಗೆ ಕಾಣ್ತಾವಲ್ಲ ರೀ ರ್ಯಾಕ್ಸ್, ಅವು 3, ಒಂದು ಅದರ ಜೊತೆಗೆ ಒಂದು ಕೌಂಟರ್, 3 ಸೇರಿ 12,500 ರೂಪಾಯಿ ಕೊಟ್ಟಿದ್ದೀನಿ ರೀ. ನಮ್ಮ ಹಣೆ ಬರದಲ್ಲಿ ಏನಿದೆಯೋ ಅದೇ ಆಗ್ಬೇಕಲ್ಲ ರೀ. ಇವಾಗ ನಮ್ಮ ಪರಿಸ್ಥಿತಿ ಅದು ಚಲೋ ಕೆಲಸ ಬಿಟ್ಟು ಇದು ಮಾಡ್ಲಾಗತ್ತೀವಿ. ಏನೇ ಮಾಡಿದ್ರೂ ಎಲ್ಲ ರೀತಿ ಫೇಲರ್ ಆಗಿದ್ದೀನಿ. ನಾನೊಂಥರ ಸೋಲಿನ ಸರ್ದಾರ ಇದ್ದಂಗೆ, ದೇವ್ರು ಇಟ್ಟಂಗೆ ಇರ್ಬೇಕಲ್ರಿ. ಆದರೆ ಯಾವುದೋ ಕೆಲಸ ಕೈ ಹಿಡಿಯಲಾಗದ್ರಿ, ಭಾಳ ಸಫರ್ ಆಗ್ಲತ್ತೀನಿ. ಎಲ್ಲ ಅಂಗಡಿ ರೆಡಿ ಆಯ್ತು ನೋಡ್ರಿ. ಇದು ಒಂದು ಪದರ ಸೀಟ್ ಹಾಕ್ಸಿದೇವ್ರಿ. ಆದರೂ ಇನ್ನೂ ಕೆಲಸ ಬಾಕಿ ಉಳಿತಾವ್ರಿ. ಹೀಗೆ ಇಷ್ಟರಲ್ಲೇ ಮಾಡ್ಕೋಬೇಕಂತ ಮಾಡಿದ್ದೀನಿ ರೀ. ಸ್ವಲ್ಪ ಲೈಟ್ ಫಿಟ್ಟಿಂಗ್ ಸರಿಯಾಗಿದ್ದಿದ್ದಿಲ್ಲ, ಸ್ವಲ್ಪ ಕರೆಕ್ಟಾಗಿ ಟ್ಯಾಕ್ಸಿಗೆ ಬೋರ್ಡ್ ಹಾಕ್ಸ್ಲಾಗತ್ತೀನಿ ರೀ. ಯಾಕಂದ್ರೆ ಪತ್ರ ಸೀಟ್ ಹೋಲ್ ಹಾಕ್ಬೇಕಾಗ್ತದೆ. ಯಾವ್ದಾದ್ರು ಒಂದು ಬೋರ್ಡ್ ಹೋಲ್ ಹಾಕಿ ಕೂಡ್ಸಿದಾರೆ ರೀ. ಇವ್ರು ಟ್ಯಾಕ್ಸಿಗಳಿಗಾದ್ರೆ ಕರೆಕ್ಟ್ ಆಗ್ತದೆ ರೀ. ನಮಗೆ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡಿಟ್ಕೊಂಡೀನಿ ರೀ. ನೋಡಂಬ್ರಿ ನಮ್ಮ ಬದುಕಿನಾಗ ಏನೇನು ಆಗ್ತದೆ ಗೊತ್ತಿಲ್ಲ. ಆದರೆ ಇದು ಅಂಗಡಿ ಎಲ್ಲರಿಗೂ ಭಾರಿ ಮೋಡಿಗದ, ಸರಿಯಾಗಿ ಆಗ್ತದೆ ವ್ಯಾಪಾರ. ಸುಮ್ಮ ಮಾಡ್ಕೊಂಡಿರಿ ಆರಾಮಾಗಿ ಅಂತ ಅಂದರು. 22/10/2025 ನಾವು ಅಂಗಡಿ ಪೂಜೆ ಮಾಡಿದೆ. ಅದಾದಮೇಲೆ ಮರುದಿನ ಅಂಗಡಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ರೀ.